ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ದ ಹಿಂದೂ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ. ಮೇನ್ಸ್ಗೆ ಸಂಬಂಧಪಟ್ಟಂತ ಮುಖ್ಯ ವಿಷಯಗಳನ್ನ ನಾವು ವಿಷನ್ ಮ್ಯಾಗಝಿನ್ ಅನಾಲಿಸಿಸ್ ಅನ್ನ ಇದೇ ಚಾನಲ್ ಅಲ್ಲಿ ಹಾಕ್ತೇವೆ. ಅದನ್ನ ಸಹ ಖಂಡಿತವಾಗಿ ನೋಡಿ. ಯಾಕಂತಂದ್ರೆ ಈ ಫಿಲ್ಮ್ಸ್ ಮೇಲೆ ಫೋಕಸ್ ಮಾಡೋದ್ರಿಂದ ಎಷ್ಟೋ ಎಡಿಟೋರಿಯಲ್ಗಳನ್ನ ನಾವು ಗಮನಿಸೋದಿಲ್ಲ. ಅದೆಲ್ಲವೂ ಸಹ ವಿಷನ್ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿರುತ್ತೆ. ಇನ್ನಷ್ಟು ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಆಗಿರುತ್ತೆ. ಅಲ್ಲಿ ಅದನ್ನ ಸಮಗ್ರವಾಗಿ ನಾವು ನೋಡ್ಲಿಕ್ಕಿರ್ತೇವೆ. ಆ ವಿಷನ್ ಮ್ಯಾಗಝಿನ್ ಅನಾಲಿಸಿಸ್ ನ ಸಹ ತಪ್ಪದೇ ನೋಡಿ. ಮತ್ತು ಈ ಹಿಂದೂ ಅನಾಲಿಸಿಸ್ ಅಲ್ಲಿ ನಾವು ಒಂದು ಮುಖ್ಯ ವಿಷಯಗಳನ್ನ ತಿಳ್ಕೊಂಡು ಕೊನೆಯಲ್ಲಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಬರಬಹುದು ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಎಷ್ಟೇ ಜ್ಞಾನ ಇದ್ರೂ ಅದು ಎಕ್ಸಾಮ್ ನಲ್ಲಿ ಉಪಯೋಗ ಆಗದೆ ಇದ್ರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ಮುಖ್ಯವಾಗಿ MCQ ಸಾಲ್ವಿಂಗ್ ಮೇಲೆ ನಾವು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೇವೆ. ಇವತ್ತಿನ ವಿಷಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. RBI cut the repo rate by 50 basis points to 5.5% and announced a phased 100 BPS CRR reduction to boost liquidity and growth while maintaining the GDP forecast at 6.5% for 25-26. ಅಂತಂದ್ರೆ RBI ತನ್ನ ರೆಪೋ ದರವನ್ನ 50 ಬೇಸಿಸ್ ಪಾಯಿಂಟ್ ಅಷ್ಟು ಅಂತಂದ್ರೆ 5.5% ಈಗ ತಂದು ಇಳಿಸಿದೆ. ಈ ದ್ರವ್ಯತೆ ಅಥವಾ ಹಣದ ಹರಿವಿದೆಯಲ್ವಾ ಮತ್ತು ಬೆಳವಣಿಗೆ ಇದನ್ನ ಹೆಚ್ಚಿಸಲಿಕ್ಕೆ CRR ಕಡಿತವನ್ನ 100 ಬೇಸಿಸ್ ಪಾಯಿಂಟ್ಗಳಷ್ಟು ಘೋಷಣೆ ಮಾಡ್ತಾ ಇದೆ. ಹಂತ ಹಂತವಾಗಿ ಅಷ್ಟು ಕಡಿತವನ್ನ ಮಾಡ್ತಾರೆ. ಇದರ ಬಗ್ಗೆ MCQ ನೋಡ್ಬೇಕಾದ್ರೆ ಚೆನ್ನಾಗಿ ನೋಡ್ಲಿಕ್ಕಿದ್ದೇವೆ, ಅದನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಇನ್ನು GDP ಬೆಳವಣಿಗೆಯ ಮುನ್ಸೂಚನಾ ದರ, ಇಷ್ಟು ಹಂತದಲ್ಲಿ ಈ ಒಂದು ದರದಲ್ಲಿ GDP ಬೆಳವಣಿಗೆ ಆಗಬಹುದು ಅನ್ನುವಂಥದ್ದನ್ನ ಆ ಒಂದು ಫೋರ್ಕಾಸ್ಟ್ ಅನ್ನ RBI 6.5 ಕಾಯ್ದುಕೊಂಡಿದೆ. ಅಂತಂದ್ರೆ ಈ 2025-26 ಈ ಆರ್ಥಿಕ ವರ್ಷ ಇದೆಯಲ್ವಾ, ಇದರಲ್ಲಿ GDP ಬೆಳವಣಿಗೆ ದರ 6.5 ಎಷ್ಟು 6.5% ಅಷ್ಟು ಆಗಬಹುದು ಅನ್ನುವಂತ ಮುನ್ಸೂಚನೆಯನ್ನ RBI ಕಾಯ್ದುಕೊಂಡು ಹೋಗ್ತಾ ಇದೆ. ಇನ್ನು ಎರಡನೇದು, ಪ್ರೈಮ್ ಮಿನಿಸ್ಟರ್ ಮೋದಿ ಅಕ್ಸೆಪ್ಟೆಡ್ ಕೆನಡಿಯನ್ PM ಮಾರ್ಕ್ ಕಾರ್ನಿ ಸರ್ಪ್ರೈಸ್ ಇನ್ವೈಟ್. ಇದು G7 ಸಮಿಟ್. G7 ಸಮಿಟ್ ಬಗ್ಗೆ G7 ಬಗ್ಗೆ ಸ್ವಲ್ಪ ದಿನದ ಹಿಂದೆ ನೋಡಿದ್ವಿ, ನೆನಪಾಗ್ತಾ ಇದೆಯಾ? ರಿಚ್ ಕಂಟ್ರೀಸ್ಗಳು, ಶ್ರೀಮಂತ ದೇಶಗಳಿರುವಂತಹ ಗುಂಪು. ಇನ್ನೊಂದು ಬ್ರಿಕ್ಸ್ ಅಂತಿತ್ತು, ಡೆವಲಪಿಂಗ್ ಕಂಟ್ರೀಸ್ಗಳಿರುವಂತಹ ಗುಂಪು. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅನಿರೀಕ್ಷಿತವಾದ ಒಂದು ಆಹ್ವಾನ ಬಂದಿದೆ. ಯಾವುದಕ್ಕೆ? G7 ಶೃಂಗಸಭೆಗೆ ಆಹ್ವಾನಿಸ್ತಾ ಇರೋರು ಯಾರು? ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು. ಸಿಗ್ನಲಿಂಗ್ ಅ ಪೊಟೆನ್ಷಿಯಲ್ ಥಾ ಇನ್ ಸ್ಟ್ರೇನ್ಡ್ ಇಂಡಿಯಾ ಕೆನಡಾ ಟೈಸ್. ಕೆಲವು ವರ್ಷಗಳಿಂದ ಭಾರತ ಮತ್ತೆ ಕೆನಡಾದ ನಡುವಿನ ಸಂಬಂಧದಲ್ಲಿ ಸ್ವಲ್ಪ ಉದ್ವಿಗ್ನತೆ ಸೃಷ್ಟಿಯಾಗ್ತಾ ಇತ್ತು. ಯಾಕಂತಂದ್ರೆ ಓವರ್ ದಿ ಖಲಿಸ್ತಾನ್ ಇಶ್ಯೂ. ಖಲಿಸ್ತಾನ್ ಅಂತಂದ್ರೆ ಸಿಖ್ಖರು ತಮಗೋಸ್ಕರ ಪ್ರತ್ಯೇಕ ದೇಶದ ಒಂದು ಮೊರೆ ಇಡ್ತಾ ಇದ್ದಾರೆ. ಅದಕ್ಕೋಸ್ಕರ ಚಳುವಳಿಗಳನ್ನ, ಬೇರೆ ಬೇರೆ ರೀತಿ ಸಂಘಟನೆಗಳನ್ನ ಮಾಡ್ಕೊಳ್ತಾ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಪಾಸ್ಟ್ ಡಿಪ್ಲೊಮ್ಯಾಟಿಕ್ ಎಕ್ಸ್ಪಲ್ಷನ್, ಕೆಲವೊಂದು ರಾಜತಾಂತ್ರಿಕ ಉಚ್ಚಾಟನೆಗಳು, ಹೀಗೆ ಬೇರೆ ಬೇರೆ ರೀತಿ ಕಾರಣಗಳಿಂದಾಗಿ ಭಾರತ ಮತ್ತೆ ಕೆನಡಾದ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿರ್ಲಿಲ್ಲ. ಆದ್ರೆ ಈಗ ಮಾರ್ಕ್ ಕಾರ್ನಿ ಅವರು ಪ್ರಧಾನಿ ಆದ್ಮೇಲೆ ಅದರಲ್ಲಿ ಒಳ್ಳೆ ಬೆಳವಣಿಗೆ ಕಾಣ್ತಾ ಇರಬಹುದು ಅನ್ನುವಂತ ವಿಷಯವನ್ನ ಹಲವಾರು ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ G7 ಸಮ್ಮಿಟ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕೆನಡಾದ PM ಮಾರ್ಕ್ ಕಾರ್ನಿ ಅವರು ಆಹ್ವಾನಿಸಿದ್ದಾರೆ. ಆ ಆಹ್ವಾನವನ್ನ ಮೋದಿ ಅವರು ಸ್ವೀಕರಿಸಿದ್ದಾರೆ, ಒಪ್ಕೊಂಡಿದ್ದಾರೆ. ಇನ್ನು ಮೂರನೇ ವಿಷಯ, ಇಂಡಿಯನ್ ನೇವಿ ವಿಲ್ ಕಮಿಷನ್ ಇಟ್ಸ್ ಫಸ್ಟ್ ಇಂಡಿಜಿನಸ್ಲಿ ಅಂತಂದ್ರೆ ಸ್ಥಳೀಯವಾಗಿ, ದೇಶೀಯವಾಗಿ ನಿರ್ಮಿಸಲಾದಂತದ್ದು ಬಿಲ್ಟ್ ಆಂಟಿ ಸಬ್ಮರಿನ್ ವಾರ್ಫೇರ್ ಶಿಪ್. ಜಲಾಂತರ್ಗಾಮಿ ಅಂತ ಹೇಳ್ತೇವೆ, ಸಬ್ಮರಿನ್. ಜಲಾಂತರ್ಗಾಮಿ ಅಂತಂದ್ರೆ ಸಮುದ್ರದ ಒಳಗಡೆ ಕಾರ್ಯನಿರ್ವಹಿಸುವಂತದ್ದು. ಮುಖ್ಯವಾಗಿ ಸಬ್ಮರಿನ್ ಬಗ್ಗೆ ನಿಮ್ಗೆ ಕೇಳಿರಬಹುದು. ಡಿಫೆನ್ಸ್ ಅಲ್ಲಿ ಸಬ್ಮರಿನ್ ಅನ್ನ ವಿರೋಧಿಸುವಂತದ್ದು, ಸಬ್ಮರಿನ್ ಅನ್ನ ತಡೆಗಟ್ಟುವಂತ ಶಕ್ತಿ ಉಳ್ಳಂತಹ ಒಂದು ಯುದ್ಧ ನೌಕೆಯನ್ನ, ಯಾವುದು? ಅರ್ನಾಲ. ಇದರ ಹೆಸರು ಅರ್ನಾಲ, ನೆನ್ಪಿಟ್ಕೊಳ್ಳಿ. ಯುದ್ಧ ನೌಕೆ ಅರ್ನಾಲವನ್ನ ಎಲ್ಲಿ ನಿಯೋಜಿಸ್ತಾ ಇದೆ? ಇನ್ ವಿಶಾಖಪಟ್ಟಣಂ ಆನ್ ಜೂನ್ 18ನೇ ತಾರೀಕಿಗೆ ವಿಶಾಖಪಟ್ಟಣದಲ್ಲಿ ಭಾರತ ತನ್ನ ಮೊದಲ ಸ್ಥಳೀಯವಾಗಿ ನಿರ್ಮಿಸಲಾದ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಕರ್ನಾಲವನ್ನ ನಿಯೋಜಿಸ್ತಾ ಇದೆ. ಮಾರ್ಕಿಂಗ್ ಅ ಮೇಜರ್ ಬೂಸ್ಟ್ ಟು ಸೆಲ್ಫ್ ರಿಲಯಂಟ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡರ್ ಆತ್ಮನಿರ್ಭರ್ ಭಾರತ್. ಆತ್ಮನಿರ್ಭರತೆ ಅಂತಂದ್ರೆ ಏನು? ಬೇರೆಯವರ ಮೇಲೆ ಅವಲಂಬಿತ ಆಗದೆ ಇರೋದು, ಸ್ವಾವಲಂಬಿ ಆಗೋದು. ಹಾಗಾಗಿ ರಕ್ಷಣಾ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ, ರಕ್ಷಣಾ ಕ್ಷೇತ್ರಕ್ಕೆ ಬೇಕಾದ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸ್ವಾವಲಂಬಿ ಆಗ್ತಾ ಇದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಗಳು ಅದಕ್ಕೆ ಉತ್ತೇಜನ ನೀಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
MCQ ನೋಡ್ತಾ ಹೋಗೋಣ. ಮುಖ್ಯವಾಗಿ ಎಕಾನಮಿ, RBIಗೆ ಸಂಬಂಧಪಟ್ಟ ಕ್ವಶನ್ಗಳು ಆವಾಗ ಫಿಲಿಮ್ಸ್ ಅಲ್ಲಿ ಬರ್ತಾನೆ ಇರುತ್ತೆ, ಬಹಳ ಇಂಪಾರ್ಟೆಂಟ್. ವಿತ್ ರೆಫರೆನ್ಸ್ ಟು ದಿ ರೀಸೆಂಟ್ RBI ಮಾನಿಟರಿ ಪಾಲಿಸಿ ಡಿಸಿಷನ್ಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. RBI ಮಾನಿಟರಿ ಪಾಲಿಸಿ ಡಿಸಿಷನ್ಗೆ ಸಂಬಂಧಪಟ್ಟ ಹಾಗೆ ಈ ಸ್ಟೇಟ್ಮೆಂಟ್ ಗಳನ್ನ ನೋಡಿ ಅಂತ ಹೇಳಿದ್ದಾರೆ. ಚೆಕ್ ಮಾಡಿ, ಪಾಸ್ ಮಾಡಿ ಬೇಕಿದ್ರೆ. ನಾವು ಕೀಟನಾಮಗಳನ್ನ ಮೊದಲು ನೋಡೋಣ. ಅವಾಗ ಕೇಳಿದ್ರಿ ಅಲ್ಲ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದ್ರೆ CRR. ಇದೇನು? ಪರ್ಸೆಂಟೇಜ್ ಆಫ್ ಮನಿ ಅಥವಾ ಡೆಪಾಸಿಟ್ ದಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಮಸ್ಟ್ ಕೀಪ್ ವಿತ್ RBI, ನಾಟ್ ಲೆಂಡ್ ಔಟ್. ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು RBI ಹತ್ರ ಕೆಲವು ಪರ್ಸೆಂಟ್, ಇಂತಿಷ್ಟು ಮೊತ್ತದ ಹಣವನ್ನ, ಇಂತಿಷ್ಟು ಪರ್ಸೆಂಟ್ ಹಣವನ್ನ RBI ಹತ್ರ ಇಡ್ಬೇಕಾಗತ್ತೆ. ಅದನ್ನ ಯಾರಿಗೂ ಸಾಲ ಕೊಡುವ ಹಾಗಿಲ್ಲ. ಅದಕ್ಕೆ CRR, ಕ್ಯಾಶ್ ರಿಸರ್ವ್ ರೇಷಿಯೋ. ಎಕಾನಮಿಲಿ ಡೀಪ್ ಆಗಿ ಇದ್ರ ಬಗ್ಗೆ ಕಲಿತೀರಿ. ಇಲ್ಲಿ ನೆನಪಿಟ್ಕೊಳ್ಳೋದು ಏನು ಅಂತಂದ್ರೆ, ನೀವು RBI ಹತ್ರ ಇಡುತ್ತವೆ, ತಮ್ಮ ಹತ್ರ ಇಟ್ಕೊಳ್ಳಲ್ಲ. ಇದನ್ನ ಸಾಲ ಕೊಡೋ ಹಾಗಿಲ್ಲ. ರೆಪೋ ರೇಟ್ ಅಂತಂದ್ರೇನು? ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ ಕಮರ್ಷಿಯಲ್ ಬ್ಯಾಂಕ್ ಬಾರೋ ಮನಿ ಫ್ರಮ್ ದಿ RBI ಫಾರ್ ಅ ಶಾರ್ಟ್ ಪೀರಿಯಡ್. ರೆಪೋ ರೇಟ್ ಅಂತಂದ್ರೆ ಒಂದು ಬಡ್ಡಿ ದರ ತರ. ಆ ಬಡ್ಡಿ ದರದಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು RBI ನಿಂದ ಸಾಲವನ್ನು ತೆಗೆದುಕೊಳ್ಳುತ್ತವೆ. ಯಾವ ಒಂದು ಅವಧಿಗೆ? ಸಣ್ಣ ಪ್ರಮಾಣದ ಅವಧಿಗೆ, ಶಾರ್ಟ್ ಪೀರಿಯಡ್, ಬಹಳ ದಿನಗಳ ಕಾಲ ಅಲ್ಲ, ಮಧ್ಯಮ ಅಥವಾ ಕೆಲವು ಚಿಕ್ಕ ಅಂತರದ ದಿನಗಳಿಗೋಸ್ಕರ, ಶಾರ್ಟ್ ಪೀರಿಯಡ್ಗೋಸ್ಕರ ಹಣವನ್ನ ಸಾಲವಾಗಿ ತೆಗೆದುಕೊಳ್ಳುತ್ತವೆ. ಆಗ ವಿಧಿಸುವ ಬಡ್ಡಿ ದರಕ್ಕೆ ಏನಂತ ಕರೀತಾರೆ? ಇಂಟ್ರೆಸ್ಟ್ ರೇಟಿಗೆ ರೆಪೋ ರೇಟ್ ಅಂತ ಕರೀತಾರೆ. ಇನ್ನು ಲಿಕ್ವಿಡಿಟಿ ಅಂತ ಒಂದು ಟರ್ಮ್ ಬರ್ತಾ ಇರುತ್ತೆ ಅವಾಗ. ಅದನ್ನೇನು? ಹೌ ಈಸಿಲಿ ಆನ್ ಅಸೆಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಅಂದ್ರೆ ಎಷ್ಟು ಸುಲಭವಾಗಿ ಒಂದು ಅಸೆಟ್ ಅನ್ನ, ಈಗ ಭೂಮಿ ಇರುತ್ತೆ, ಅದನ್ನ ನಾವು ಹಣಕ್ಕೆ ಪರಿವರ್ತಿಸಬಹುದು ಮಾರಾಟ ಮಾಡಿ. ಗೋಲ್ಡ್ ಇರುತ್ತೆ, ಹಣವನ್ನಾಗಿ ಪರಿವರ್ತಿಸಬಹುದು. ಹಾಗೆ ಒಂದು ಅಸೆಟ್, ಯಾವುದೇ ಆಸ್ತಿಯನ್ನ ಹೇಗೆ ನಾವು ಒಂದು ಹಣದ ರೂಪಕ್ಕೆ ಪರಿವರ್ತಿಸಬಹುದು ಅನ್ನೋದನ್ನ ನಾವು ಲಿಕ್ವಿಡಿಟಿ ಅಂತ ಕರಿತೇವೆ. ಇನ್ ದಿಸ್ ಕಂಟೆಕ್ಸ್ಟ್, ಹೌ ಮಚ್ ಕ್ಯಾಶ್ ಬ್ಯಾಂಕ್ಸ್ ಹ್ಯಾವ್ ಟು ಲೆಂಡ್. ಇಲ್ಲಿ ಬ್ಯಾಂಕ್ಸು, ಬೇರೆ ಬೇರೆ ಬ್ಯಾಂಕ್ಗಳು ಹೆಚ್ಚು ಮಟ್ಟದಲ್ಲಿ ಯಾವ ರೀತಿ ಅವರು ಹೆಚ್ಚು ಹಣವನ್ನ ಸಾಲ ನೀಡಬಹುದು ಅನ್ನೋದ್ರ ಕುರಿತಾಗಿ ಲಿಕ್ವಿಡಿಟಿ ಅಂತ ಕರೀತಾರೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ ನೀಡಲಿಕ್ಕೆ ಅವ್ರ ಹತ್ರ ಹಣ ಇದೆ ಅನ್ನೋದಕ್ಕೆ ಲಿಕ್ವಿಡಿಟಿ ಅಂತ ಕರೀತಾರೆ. ಇನ್ನು ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಅಂತಂದ್ರೆ, ಹೌ ಚೇಂಜಸ್ ಮೇಡ್ ಬೈ ದಿ RBI. ಈಗ ರೆಪೋ ರೇಟ್ ಚೇಂಜ್ ಮಾಡ್ತಾ ಇರ್ತಾರೆ, ಅಂತ ಚೇಂಜಸ್ಗಳು ಎಫೆಕ್ಟ್ ದಿ ವೈಡರ್ ಎಕಾನಮಿ. ಅಲ್ಲಿ ರೆಪೋ ರೇಟ್ ಚೇಂಜ್ ಮಾಡಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಯಾವ ಬದಲಾವಣೆ ಆಗುತ್ತೆ? ಎಸ್ಪೆಷಲಿ ಹೌ ಈಸಿಲಿ ಬಿಸ್ನೆಸಸ್ ಅಂಡ್ ಪೀಪಲ್ ಕ್ಯಾನ್ ಬಾರೋ ಮನಿ. ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ಉದ್ಯಮಗಳು ಮತ್ತೆ ಜನರು ಹೇಗೆ ಸುಲಭವಾಗಿ ಸಾಲವನ್ನ ಸ್ವೀಕರಿಸಬಹುದು, ಖರೀದಿಸಬಹುದು ಅಥವಾ ಸಾಲ ಪಡ್ಕೊಳ್ಬಹುದು ಬ್ಯಾಂಕ್ಗಳಿಂದ ಅನ್ನೋದನ್ನ, ಅಂತ ಎಫೆಕ್ಟ್ ಗಳಿಗೆ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್, ಆ ಒಂದು ಹಣಕಾಸಿನ ನೀತಿಯಿಂದಾಗಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಮಟ್ಟದ ಬದಲಾವಣೆಗಳು ಅಂತ ಕರೀತೇವೆ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಮೇಲ್ ನೋಡಿದ್ ಯಾವುದು? CRR, ಕ್ಯಾಶ್ ರಿಸರ್ವ್ ರೇಷಿಯೋ. ಇದು RBI ಹತ್ರನೇ ಇರಬೇಕು. ಈ SLR ನೋಡಿ ಕರೆಕ್ಟ್ ಆಗಿ, ಪರ್ಸೆಂಟೇಜ್ ಆಫ್ ಡೆಪಾಸಿಟ್ಸ್ ದಟ್ ಬ್ಯಾಂಕ್ಸ್ ಮಸ್ಟ್ ಕೀಪ್ ಇನ್ ಲಿಕ್ವಿಡ್ ಅಸೆಟ್ ಲೈಕ್ ಗೋಲ್ಡ್, ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಕ್ಯಾಶ್ ದೆಮ್ಸೆಲ್ವ್ಸ್. ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು, ನಾಟ್ ವಿತ್ RBI ಹತ್ರ ಇಡೋದಿಲ್ಲ, ತಮ್ಮ ಹತ್ರನೇ ಆ ಡೆಪಾಸಿಟ್ ಗಳನ್ನ ಇಟ್ಕೊಳ್ಳುತ್ತವೆ. ಬೇರೆ ಬೇರೆ ರೂಪದಲ್ಲಿ, ಉದಾಹರಣೆಗೆ ಗೋಲ್ಡ್ ರೂಪದಲ್ಲಿ ಇರಬಹುದು, ಗವರ್ಮೆಂಟ್ ಸೆಕ್ಯೂರಿಟಿ ಅಥವಾ ಕ್ಯಾಶ್, ಯಾವುದೇ ಒಂದು ರೂಪದಲ್ಲಿ ಬ್ಯಾಂಕ್ಗಳು ಡೆಪಾಸಿಟ್ಗಳ, ತಮ್ಮ ಹತ್ರ ಇರತಕ್ಕಂಥ ಡೆಪಾಸಿಟ್ಗಳ ಒಂದು ಪರ್ಸೆಂಟೇಜ್, ಇಂತಿಷ್ಟು ಪರ್ಸೆಂಟೇಜ್ ಅನ್ನ ತಮ್ಮ ಹತ್ರನೇ ಇಟ್ಕೊಳ್ಳುತ್ತವೆ. ಅದಕ್ಕೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೀತಾರೆ. ಈಗ ಒಂದೊಂದೇ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ರಿಡಕ್ಷನ್ ಇನ್ ಕ್ಯಾಶ್ ರಿಸರ್ವ್ ರೇಷಿಯೋ ಕ್ಯಾನ್ ಲೀಡ್ ಟು ಇನ್ಕ್ರೀಸ್ಡ್ ಮನಿ ಸಪ್ಲೈ ಇನ್ ದಿ ಎಕಾನಮಿ. ಏನ್ ಹೇಳ್ತಾ ಇದ್ದಾರೆ? ರಿಡಕ್ಷನ್ ಇನ್ ದಿ ಕ್ಯಾಶ್ ರಿಸರ್ವ್ ರೇಷಿಯೋ, CRR ಕಡಿಮೆ ಆದ್ರೆ ಅದರಿಂದ ಮನಿ ಸಪ್ಲೈ, ಹಣದ ಒಂದು ಹರಿವಿರುತ್ತಲ್ವಾ, ಸಪ್ಲೈ ಆಗೋದು, ಹಣದ ಒಂದು ಪೂರೈಕೆ ಎಕಾನಮಿಯಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟ್ ಆದ ಆನ್ಸರ್. ಯಾಕೆ ನೋಡಿ, ಇಫ್ ದಿ RBI ಲೋವರ್ಸ್ ದಿ CRR, RBI CRR ಅನ್ನು ಕಡಿಮೆ ಮಾಡುತ್ತೆ, ಅವಾಗೇನು? ಬ್ಯಾಂಕ್ಸ್ ಹ್ಯಾವ್ ಟು ಕೀಪ್ ಲೆಸ್ ಮನಿ ಅಸೈಡ್ ವಿತ್ ದಿ RBI. CRR ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಏನು? ಬ್ಯಾಂಕ್ಗಳು CRR ನಷ್ಟು ಅಲ್ಲಿ ಇಡಬೇಕಾಗಿತ್ತು. CRR ಕಡಿಮೆ ಇದೆ ಅಂತಂದ್ರೆ ಅಷ್ಟು ಹಣವನ್ನ ಅವರು ಇಡಬೇಕಾಗಿಲ್ಲ, ಕಡಿಮೆಯನ್ನ ಇಟ್ಟರೆ ಸಾಕು RBI ಹತ್ರ. ದಿಸ್ ಮೀನ್ಸ್ ದೇ ಹ್ಯಾವ್ ಮೋರ್ ಮನಿ ಅವೈಲೇಬಲ್ ಟು ಲೆಂಡ್ ಔಟ್ ಟು ಪೀಪಲ್ ಅಂಡ್ ಬಿಸ್ನೆಸಸ್. RBI ಹತ್ರ ಕಡಿಮೆ ಇಟ್ರೆ ಸಾಕು ಅಂತಂದ್ರೆ ಅವ್ರ ಹತ್ರ ಈಗ ಹೆಚ್ಚು ಹಣ ಉಳಿತು ಬ್ಯಾಂಕ್ಗಳ ಹತ್ರ. ಆ ಹೆಚ್ಚು ಇರೋ ಹಣವನ್ನ ಅವರು ಲೋನ್ ಮೂಲಕ ಬೇರೆಯವರಿಗೆ ಕೊಡಬಹುದು. ವೆನ್ ಮೋರ್ ಮನಿ ಇಸ್ ಲೆಂಟ್ ಔಟ್, ಹೆಚ್ಚು ಹಣವನ್ನ ಲೋನ್ಗಳ ಮೂಲಕ ಕೊಟ್ಟಾಗ, ಇಟ್ ಇನ್ಕ್ರೀಸಸ್ ದಿ ಟೋಟಲ್ ಮನಿ ಫ್ಲೋವಿಂಗ್ ಇನ್ ದ ಎಕಾನಮಿ ಅಲ್ವಾ. ಈಗ ಬ್ಯಾಂಕ್ಗಳು ಜಾಸ್ತಿ ಹಣವನ್ನು ಹೊರಗಡೆ ಕೊಟ್ರೆ ಆ ಲೋನ್ ಪ್ರಮಾಣದಿಂದ, ಲೋನ್ ತೆಗೆದುಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗುತ್ತೆ, ಆರ್ಥಿಕತೆಗೆ ಅದು ಹಣದ ಹರಿವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್.
ಇನ್ನು a fall in repo rate always leads to higher returns for depositors due to increased liquidity. ಇದು ನೋಡಿ ಆಲ್ವೇಸ್ ಅಂತ ಬಂದಾಗ ಬಹಳ ಜಾಗರೂಕವಾಗಿರಬೇಕು. ಯು ಶುಡ್ ಬಿ ವೆರಿ ಕಾಶಿಯಸ್ ವೆನ್ ಇಟ್ ಕಮ್ಸ್ ಟು ಟರ್ಮ್ಸ್ ಲೈಕ್ ಆಲ್ವೇಸ್, ಓನ್ಲಿ ಆರ್ ಎಕ್ಸ್ಟ್ರೀಮ್ ಟರ್ಮ್ಸ್. ಇದು ಇನ್ಕರೆಕ್ಟ್ ನೋಡಿ. ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ ಗೊತ್ತಾಗಬಹುದು. ವೆನ್ ದಿ ರೆಪೋ ರೇಟ್ ಫಾಲ್ಸ್, ರೆಪೋ ದರ ಕಡಿಮೆ ಆಗಿದೆ, ಇಟ್ ಬಿಕಮ್ಸ್ ಚೀಪರ್ ಫಾರ್ ಬ್ಯಾಂಕ್ಸ್ ಟು ಬಾರೋ ಮನಿ ಫ್ರಮ್ ದಿ RBI ಅಲ್ವಾ. ರೆಪೋ ದರ ಅಂತಂದ್ರೆ ಬಡ್ಡಿ ದರ. ಬಡ್ಡಿ ದರ ಕಡಿಮೆ ಆದಾಗ ಕಡಿಮೆ ಬಡ್ಡಿ ದರದಲ್ಲಿ RBI ಇಂದ ಹೆಚ್ಚು ಮನಿಯನ್ನ ಬ್ಯಾಂಕ್ಗಳು ಸಾಲ ಮೂಲಕ ಪಡ್ಕೊಳ್ಬಹುದು. ದಿಸ್ ಯೂಶುವಲಿ ಮೀನ್ಸ್ ಬ್ಯಾಂಕ್ ವಿಲ್ ಆಲ್ಸೋ ಲೋವರ್ ದಿ ಇಂಟ್ರೆಸ್ಟ್ ರೇಟ್ ದೇ ಆಫರ್ ಆನ್ ಲೋನ್ಸ್ ಅಂಡ್ ಡೆಪಾಸಿಟ್. ಈಗ ಬ್ಯಾಂಕ್ಗಳ ಹತ್ರ ಹೆಚ್ಚು ಹಣ ಬಂದಿದೆ, ಯಾಕಂದ್ರೆ ರೆಪೋ ದರ ಕಡಿಮೆ ಇದೆ, ಹೆಚ್ಚು ಹಣವನ್ನ RBI ನಿಂದ ಬ್ಯಾಂಕ್ಗಳು ಪಡ್ಕೊಂಡಿವೆ. ಬ್ಯಾಂಕ್ಗಳ ಹತ್ರ ಹೆಚ್ಚು ಹಣ ಇರೋದ್ರಿಂದ ಇವು ಸಹ ಬಡ್ಡಿಯನ್ನ ಕಡಿಮೆ ಮಾಡುತ್ತವೆ. ಯಾಕಂದ್ರೆ ಬಡ್ಡಿ ಕಡಿಮೆ ಮಾಡಿದ್ರೆ ಹೆಚ್ಚು ಜನ ಬಂದು ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಳ್ತಾರೆ. ಸೊ ಡೆಪಾಸಿಟರ್ ವುಡ್ ಲೈಕ್ಲಿ ಟು ಗೆಟ್ ಲೋವರ್ ರಿಟರ್ನ್ಸ್. ಆವಾಗ ಏನಾಗುತ್ತೆ, ಬಡ್ಡಿ ದರ ಕಡಿಮೆ ಆದಾಗ ಲಾಸ್ ಆಗೋದು ಯಾರಿಗೆ? ಅಲ್ಲಿ ಡೆಪಾಸಿಟ್ ಮಾಡದಿರೋರಿಗೆ. ಸಾಲ ತೆಗೆದುಕೊಳ್ಳೋರಿಗೆ ಈಸಿ ಆಗುತ್ತೆ, ಅಂದ್ರೆ ಡೆಪಾಸಿಟ್ ಮಾಡಿರ್ತಾರಲ್ವಾ ಅವರಿಗೆ ರಿಟರ್ನ್ ಲೋ ಆಗುತ್ತೆ, ರಿಟರ್ನ್ ಕಡಿಮೆ ಆಗ್ಬಿಡುತ್ತೆ, ನಾಟ್ ಹೈಯರ್. ಇನ್ಕ್ರೀಸ್ಡ್ ಲಿಕ್ವಿಡಿಟಿ, ಮೋರ್ ಮನಿ ಫಾರ್ ಬ್ಯಾಂಕ್ಸ್ ಮೈಟ್ ಆಕರ್, ಬಟ್ ಇಟ್ ಡಸಂಟ್ ಆಟೋಮ್ಯಾಟಿಕಲಿ ಮೀನ್ ಹೈಯರ್ ಡೆಪಾಸಿಟ್ ರೇಟ್ಸ್. ಲಿಕ್ವಿಡಿಟಿ ಜಾಸ್ತಿ ಆಗಬಹುದು, ಆರ್ಥಿಕತೆಗೆ ಹೆಚ್ಚು ಹಣ ಹೋಗಿ ಸೇರಬಹುದು, ಆದ್ರೆ ಡೆಪಾಸಿಟ್ ರೇಟ್ ಯಾವಾಗಲೂ ಜಾಸ್ತಿ ಆಗೋದಿಲ್ಲ. ಆಫ್ ಆನ್ ದಿ ಅಪೋಸಿಟ್, ಯಾಕಂದ್ರೆ ಕೆಲವೊಂದು ಸಾರಿ ಡೆಪಾಸಿಟ್ ಅನ್ನ ಹಿಂತೆಗೆದುಕೊಳ್ಬಹುದು, ಬಡ್ಡಿ ದರ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ, ಆ ರೀತಿ. ಇನ್ನು CRR ರಿಡಕ್ಷನ್ ಇಸ್ ಇಂಟೆಂಡೆಡ್ ಟು ಎನ್ಹಾನ್ಸ್ ದಿ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಟು ದಿ ಕ್ರೆಡಿಟ್ ಮಾರ್ಕೆಟ್. ಇದು ಕರೆಕ್ಟ್ ನೋಡಿ. ವೆನ್ ದಿ RBI ಲೋವರ್ CRR ಅಂತಂದ್ರೆ ಏನು? RBI ಹತ್ರ ಬ್ಯಾಂಕ್ಗಳು ಇಡಬೇಕಾದಂತ ಹಣದ ಒಂದು ಪ್ರಮಾಣ, ಪರ್ಸೆಂಟೇಜ್. ಅವಾಗ CRR ಕಡಿಮೆ ಆಗಿದೆ ಅಂತಂದ್ರೆ ಬ್ಯಾಂಕ್ಸ್ ಹ್ಯಾವ್ ಮೋರ್ ಮನಿ ಟು ಲೆಂಡ್. ಮೊದಲೇ ಹೇಳಿದಾಗೆ ಬ್ಯಾಂಕ್ಸ್ ಹತ್ರ ಈಗ ಜಾಸ್ತಿ ಹಣ ಇದೆ. ದಿಸ್ ಏಮ್ಸ್ ಟು ಮೇಕ್ ಇಟ್ ಈಸಿಯರ್ ಫಾರ್ ಬ್ಯಾಂಕ್ಸ್ ಪಾಸ್ ಆನ್ ದಿ RBI's ಇಂಟ್ರೆಸ್ಟ್ ರೇಟ್ ಚೇಂಜಸ್ ಲೈಕ್ ಲೋವರ್ ರೆಪೋ ರೇಟ್ ಟು ಬಾರೋವರ್ಸ್. ಆವಾಗ ಇದೇ ರೀತಿ ಬ್ಯಾಂಕ್ಗಳಿಂದ ಸಹ ಹೆಚ್ಚು ಹಣವನ್ನ ಬೇರೆಯವರಿಗೆ ಕೊಡಬಹುದು ಕಡಿಮೆ ಬಡ್ಡಿ ದರದಲ್ಲಿ. ಮೀನಿಂಗ್ ಲೋನ್ಸ್ ಮೈಟ್ ಬಿಕಮ್ ಚೀಪರ್ ಅಂಡ್ ಮೋರ್ ಅವೈಲೇಬಲ್. ಜಾಸ್ತಿ ಹಣ ಅವಾಗ ಸಾಲದ ಮೂಲಕ ಪಡ್ಕೊಳ್ತಾರೆ ಜನರು. ದಿಸ್ ಇಸ್ ವಾಟ್ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಅಲ್ವಾ, ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಇದು ಬದಲಾವಣೆಯನ್ನ ಮಾಡುತ್ತೆ. ಗೆಟಿಂಗ್ ದಿ RBI ಆಕ್ಷನ್ಸ್ ಅಫೆಕ್ಟ್ ದಿ ಬ್ರಾಡರ್ ಎಕಾನಮಿ. RBI ಸ್ವಲ್ಪ ಬೇಸಿಸ್ ಪಾಯಿಂಟ್ ಗಳನ್ನ ಕಡಿಮೆ ಮಾಡಿರಬಹುದು, ನಮಗನ್ಸುತ್ತಾ ಇದೆ, ಆದ್ರೆ ಅದರಿಂದಾಗಿ ಮಾರ್ಕೆಟ್ ನಲ್ಲಿ, ಎಕಾನಮಿಲಿ ದೊಡ್ಡ ಬದಲಾವಣೆ ಸಹ ಆಗಲಿಕ್ಕೆ ಸಾಧ್ಯತೆಗಳಿದೆ. ರಿಡಕ್ಷನ್ ಇನ್ CRR ಡೈರೆಕ್ಟ್ಲಿ ಅಫೆಕ್ಟ್ಸ್ ದಿ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ರಿಕ್ವೈರ್ಮೆಂಟ್ಸ್ ಆಫ್ ಬ್ಯಾಂಕ್ಸ್. ಇದಿನ್ ಕರೆಕ್ಟ್. CRR ಅಂತಂದ್ರೆ ಏನು? ಅವಾಗ ಹೇಳಿದ್ವಲ್ವಾ, ಬ್ಯಾಂಕ್ಗಳು RBI ಹತ್ರ ಇಡೋದು. SLR ಅಂತಂದ್ರೆ ಬ್ಯಾಂಕ್ಗಳು ತಮ್ಮ ಹತ್ರನೇ ಇಟ್ಕೊಳ್ಳೋದು. CRR ಇಸ್ ಅಬೌಟ್ ಹೌ ಮಚ್ ಮನಿ ಬ್ಯಾಂಕ್ಸ್ ಕೀಪ್ ವಿತ್ ದಿ RBI. SLR ಇಸ್ ಅಬೌಟ್ ಹೌ ಮಚ್ ಮನಿ ಬ್ಯಾಂಕ್ಸ್ ಕೀಪ್ ವಿತ್ ದೆಮ್ಸೆಲ್ವ್ಸ್ ಇನ್ ಸರ್ಟೆನ್ ಸೇಫ್ ಅಸೆಟ್ಸ್. ಬೇರೆ ಬೇರೆ ಗೋಲ್ಡ್, ಕ್ಯಾಶು, ಗವರ್ಮೆಂಟ್ ಸೆಕ್ಯೂರಿಟಿ, ಎಲ್ಲಾ ವಿಧಾನಗಳ ಮೂಲಕ ಬ್ಯಾಂಕ್ಗಳು ತಮ್ಮ ಹತ್ರನೇ SLR ಗಳನ್ನ ಇಟ್ಕೊಳ್ಳುತ್ತವೆ. ದೀಸ್ ಆರ್ ಟೂ ಸಪರೇಟ್ ರೂಲ್ಸ್. ಚೇಂಜಿಂಗ್ CRR ಡಸಂಟ್ ಡೈರೆಕ್ಟ್ಲಿ ಚೇಂಜ್ ದಿ SLR. ಹಾಗಾಗಿ CRR ಚೇಂಜ್ ಆದ್ರೆ SLR ಸಹ ಚೇಂಜ್ ಆಗುತ್ತೆ ಅಂತ ಅಲ್ಲ. ಹಾಗಾಗಿ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ, ಇದು ಇನ್ಕರೆಕ್ಟ್. ಹಾಗಾಗಿ ಎರಡೇ ಸ್ಟೇಟ್ಮೆಂಟ್ ಇದರಲ್ಲಿ ಕರೆಕ್ಟ್. ಇನ್ನು ನೋಡಿ, G7 ಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ವಿತ್ ರೆಫರೆನ್ಸ್ ಟು ದಿ ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ ದಿ G7 ಸಮ್ಮಿಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾ ಇಸ್ ಅ ಪರ್ಮನೆಂಟ್ ಮೆಂಬರ್. ಹೇಳ್ತಾನೆ, ಸ್ವಲ್ಪ ಬೇಕಿದ್ರೆ ಪಾಸ್ ಮಾಡಿ ನೋಡಬಹುದು. ಒಂದೊಂದು ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. G7 ಬಗ್ಗೆ ಒಂದ್ಸರಿ ಹೇಳ್ಬೇಕಲ್ವಾ, ಅದು ಹೇಳ್ಕೊಂಡು ಹೇಳ್ತಾನೆ ಸ್ಟೇಟ್ಮೆಂಟ್ ಅನ್ನ. ಗ್ರೂಪ್ ಆಫ್ 7 ಮೇಜರ್ ಅಡ್ವಾನ್ಸ್ಡ್ ಎಕಾನಮೀಸ್: ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, ಯುನೈಟೆಡ್ ಸ್ಟೇಟ್ಸ್ ಸಹ ಇದೆ. ದ EU ಆಲ್ಸೋ ಪಾರ್ಟಿಸಿಪೇಟ್ಸ್. ಈ ಗ್ರೂಪ್ ಆಫ್ 7 ನಲ್ಲಿ ಎಲ್ಲ ಬೇರೆ ಬೇರೆ ಕಂಟ್ರೀಸ್ಗಳು ಪಾಲ್ಗೊಳ್ಳುತ್ತವೆ. ಸ್ಪೆಷಲ್ ಇನ್ವೈಟ್ ಸಹ ಇರುತ್ತೆ. ಕಂಟ್ರಿ ದಟ್ ಇಸ್ ಇನ್ವೈಟೆಡ್ ಟು ಅಟೆಂಡ್ ಅ ಮೀಟಿಂಗ್ ಬಟ್ ಇಸ್ ನಾಟ್ ಅ ಪರ್ಮನೆಂಟ್ ಮೆಂಬರ್. ಪರ್ಮನೆಂಟ್ ಮೆಂಬರ್ ಅಲ್ಲದೆ ಇರೋರಿಗೂ ಸಹ G7 ಸಮ್ಮಿಟ್ ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳಿದೆ. ಅವರಿಗೆ ಸ್ಪೆಷಲ್ ಇನ್ವೈಟ್ ಕೊಟ್ಟರೆ ಅವರು ಬರಬಹುದು. ಈಗ ಈ ಸ್ಟೇಟ್ಮೆಂಟ್, ಪ್ರತಿ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಹೋಗೋಣ. ಇಂಡಿಯಾ ಇಸ್ ಅ ಪರ್ಮನೆಂಟ್ ಮೆಂಬರ್ ಆಫ್ ದಿ G7 ಗ್ರೂಪಿಂಗ್ ಡ್ಯೂ ಟು ಇಟ್ಸ್ ಲಾರ್ಜ್ ಎಕಾನಮಿ ಅಂಡ್ ಡೆಮೋಕ್ರೆಟಿಕ್ ಕ್ರೆಡೆನ್ಶಿಯಲ್ಸ್. ಇನ್ಕರೆಕ್ಟ್. ಕರೆಕ್ಟ್ ಆದ ಸ್ಟೇಟ್ಮೆಂಟ್ ಅಲ್ಲ. India is not a permanent member of the G7. G7 is fixed group of 7 specific countries. India is often invited as a guest but doesn't have a permanent seat. ಇಂಡಿಯಾದಲ್ಲಿ ಪರ್ಮನೆಂಟ್ ಸೀಟ್ ಇಲ್ಲ G7 ನಲ್ಲಿ. ಕೆಲವೊಂದು ಸಾರಿ ಗೆಸ್ಟ್ ರೀತಿಯಲ್ಲಿ ಅಂತ ಸಮಿಟ್ ಗಳಲ್ಲಿ ಭಾಗವಹಿಸುತ್ತೆ G7 ಸಮಿಟ್ ಅಲ್ಲಿ. G7 summit invitations to India are extended annually and are contingent upon geopolitical consideration. ಇದು ಕರೆಕ್ಟ್ ನೋಡಿ. ಇಂಡಿಯಾ ಹ್ಯಾಸ್ ಬಿನ್ ಇನ್ವೈಟೆಡ್ ಕ್ವೈಟ್ ಆಫನ್. ಎಷ್ಟೋ ಸಾರಿ ಇಂಡಿಯಾವನ್ನ ಕರೆದಿದ್ದಾರೆ, ಎಸ್ಪೆಷಲಿ ಸಿನ್ಸ್ 2019.
ದೀಸ್ ಇನ್ವಿಟೇಷನ್ಸ್ ಆರ್ ನಾಟ್ ಆಟೋಮೆಟಿಕ್ ಆರ್ ಗ್ಯಾರಂಟಿಡ್ ಎವ್ರಿ ಇಯರ್. ಈ ಇನ್ವಿಟೇಷನ್ ಪ್ರತಿ ವರ್ಷ ಬರುತ್ತೆ ಅಂತಲ್ಲ, ಮತ್ತೆ ಪ್ರತಿ ವರ್ಷ ಆಟೋಮೆಟಿಕ್ ಆಗಿ ನಮ್ಗೆ ಕಳಿಸ್ತಾ ಇರ್ತಾರೆ ಅಂತಲ್ಲ. ದೇ ಡಿಪೆಂಡ್ ಆನ್ ದಿ ಹೋಸ್ಟ್ ಕಂಟ್ರೀಸ್ ಪ್ರಯಾರಿಟೀಸ್ ಅಂಡ್ ದಿ ಕರೆಂಟ್ ಗ್ಲೋಬಲ್ ಪೊಲಿಟಿಕಲ್ ಸಿಚುವೇಶನ್. ಯಾವ ಒಂದು ಕಂಟ್ರಿಯಲ್ಲಿ G7 ಸಮಿಟ್ ಆಗ್ತಾ ಇರುತ್ತೋ ಆ ಒಂದು ದೇಶದ ನಿರ್ಧಾರ ಅದು. ಅದು ತನ್ನ ಆದ್ಯತೆಯನ್ನ ಇಟ್ಕೊಂಡಿದ್ರೆ, ಕರಿಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ರೆ ಅದು ಕರಿಬಹುದು. ಮತ್ತೆ ಗ್ಲೋಬಲ್ ಪೊಲಿಟಿಕಲ್ ಸಿಚುವೇಶನ್ಗಳು ಬೇರೆ ಬೇರೆ ಜಾಗತಿಕ ಮಟ್ಟದಲ್ಲಿ ಹೇಗೆ ರಾಜಕೀಯ ಸಿಚುವೇಶನ್ಗಳು ಬದಲಾಗ್ತಾ ಇರುತ್ತೆ ಅನ್ನೋದ್ರ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ. G7 comprises only high income economies as classified by the World Bank. ಇದು ಸಹ ಕರೆಕ್ಟ್ ಆದ ಸ್ಟೇಟ್ಮೆಂಟ್. ಆಲ್ ದಿ G7 ಕಂಟ್ರೀಸ್ ಆರ್ ಅಮಂಗ್ ದಿ ವರ್ಲ್ಡ್ಸ್ ರಿಚೆಸ್ಟ್ ಅಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಎಕಾನಮೀಸ್. ಮೊನ್ನೆ ಸಹ ನೋಡಿದ್ವಿ, G7 ಇರೋರೆಲ್ಲ ಹೆಚ್ಚು ಅಡ್ವಾನ್ಸ್ಡ್ ಆಗಿರುವಂತದ್ದು ಮತ್ತೆ ಶ್ರೀಮಂತ ದೇಶಗಳೇ ಇರೋದ್ರಲ್ಲಿ. ದೇ ಫಿಟ್ ದಿ ಹೈ ಇನ್ಕಮ್ ಕ್ಲಾಸಿಫಿಕೇಶನ್ ಯೂಸ್ಡ್ ಬೈ ಆರ್ಗನೈಸೇಷನ್ ಲೈಕ್ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಗಳೆಲ್ಲ ಮತ್ತೆ ಕೆಲವೊಂದು ಮಾನಿಟರಿ ಇನ್ಸ್ಟಿಟ್ಯೂಷನ್ಗಳು ಕೆಲವೊಂದು ಕ್ಲಾಸಿಫಿಕೇಶನ್ ಮಾಡಿರ್ತವೆ. ಈಗ ವರ್ಲ್ಡ್ ಬ್ಯಾಂಕಿನ ಹೈ ಇನ್ಕಮ್ ಕಂಟ್ರೀಸ್ ಗಳ ಸಾಲಿನಲ್ಲಿ ಈ G7 ಕಂಟ್ರಿಗಳು ಸಹ ಬರುತ್ತೆ. ನೋಡಿ, ಸಿನ್ಸ್ 2019 ಇಂಡಿಯಾ ಹ್ಯಾಸ್ ಬಿನ್ ರೆಗ್ಯುಲರ್ಲಿ ಅಟೆಂಡಿಂಗ್ G7 ಸಮಿಟ್ ಆಸ್ ಅ ಸ್ಪೆಷಲ್ ಇನ್ವೈಟ್. ಇದು ಕರೆಕ್ಟ್ ನೋಡಿ. ಇಂಡಿಯಾ ಹ್ಯಾಸ್ ಇಂಡೀಡ್ ಬಿನ್ ಇನ್ವೈಟೆಡ್ ಟು ಅಟೆಂಡ್ ಎವ್ರಿ G7 ಸಮಿಟ್ 2019. ಇಟ್ ಹ್ಯಾಸ್ ಬಿಕಮ್ ಅ ರೆಗ್ಯುಲರ್ ಸ್ಪೆಷಲ್ ಗೆಸ್ಟ್. 2019ರಿಂದ ಇಂಡಿಯಾಕ್ಕೆ ಪ್ರತಿ ವರ್ಷ ಈ ತರ ಕರೆ ಬರ್ತಾ ಇದೆ. ಅದರ ಅರ್ಥ ಪ್ರತಿ ವರ್ಷ ಆಟೋಮೆಟಿಕ್ ಆಗಿ ಬರುತ್ತೆ ಅಂತಲ್ಲ, ಮೊದಲೇ ಹೇಳಿದ್ವಲ್ವಾ. ಆದ್ರೆ 2019ರಿಂದ ನಮಗೆ ಸ್ಪೆಷಲ್ ಇನ್ವೈಟ್ ಬರ್ತಾ ಇದೆ. ಹಾಗಾಗಿ ಓನ್ಲಿ 3 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಇನ್ನು ಮುಂದಿನದು, ವಿತ್ ರೆಫರೆನ್ಸ್ ಟು ದಿ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ASWSWC ಅಂತ ಕರಿತೇವೆ. ಲೈಕ್ INS ಅರ್ನಾಲಾದ ಸ್ವಲ್ಪ ಹೊತ್ತಿಗೆ ನೋಡಿದ್ರಲ್ಲ, ನೆನಪಾಗ್ತಾ ಇದೆಯಾ? ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಕೀ ಟರ್ಮ್ಗಳನ್ನು ನೋಡಿ, ಬಹಳ ಇಂಪಾರ್ಟೆಂಟ್ ಇಂತಹ ಡಿಫೆನ್ಸ್ ವಿಷಯ ಬಂದಾಗ. ಆಂಟಿ ಸಬ್ಮರೀನ್ ವಾರ್ಫೇರ್ ಅಂತಂದ್ರೆ ಏನು? ಫೈಟಿಂಗ್ ಅಗೇನ್ಸ್ಟ್ ಎನಿಮಿ ಸಬ್ಮರೀನ್ಸ್. ಶತ್ರು ದೇಶದ ಜಲಾಂತರ್ಗಾಮಿಗಳ ವಿರುದ್ಧ ಹೋರಾಡುವಂತಹ ಒಂದು ಫೈಟಿಂಗ್ ಸಿಸ್ಟಮ್. ಆಂಟಿ ಸಬ್ಮರೀನ್ ವಾರ್ಫೇರ್, ಫೈಟಿಂಗ್ ಮಾಡೋದಕ್ಕೆ ಆಂಟಿ ಸಬ್ಮರೀನ್ ವಾರ್ಫೇರ್ ಅಂತ ಕರೀತೇವೆ. ಇಲ್ಲಿ ಶಾಲೋ ವಾಟರ್ ಕ್ರಾಫ್ಟ್ ಅಂತ ಒಂದಿದೆ, ಇದು ಸಹ ಇಂಪಾರ್ಟೆಂಟ್. ಸ್ಮಾಲರ್ ನೇವಲ್ ಶಿಪ್ಸ್ ಡಿಸೈನ್ ಟು ಆಪರೇಟ್ ಇನ್ ಶಾಲೋ ಏರಿಯಾಸ್ ನಿಯರ್ ದಿ ಕೋಸ್ಟ್. ಶಾಲೋ ಅಂತಂದ್ರೆ ಆಳ ಇಲ್ಲದೆ ಇರೋದು. ಕೋಸ್ಟ್ ಹತ್ರ, ಕರಾವಳಿ ಪ್ರದೇಶಗಳ ಹತ್ರ ಆಳ ಇಲ್ಲದೆ ಇರುವ ಪ್ರದೇಶದಲ್ಲಿ ಇಂತಹ ಕೆಲವೊಂದು ಶಿಪ್ಗಳಿರುತ್ತೆ, ಚಿಕ್ಕ ಚಿಕ್ಕ ಶಿಪ್ಗಳು. ಆ ಒಂದು ಭಾಗದಲ್ಲಿ, ಆಳ ಇಲ್ಲದೆ ಇರೋ ಭಾಗದಲ್ಲಿ ಆಪರೇಟ್ ಆಗುವಂತ ಕೋಸ್ಟ್ ಯಾವುದು ಕ್ರಾಫ್ಟ್ಗಳು, ಅದಕ್ಕೆ ಶಾಲೋ ವಾಟರ್ ಕ್ರಾಫ್ಟ್ ಅಂತ ಕರೀತಾರೆ. INS ಅರ್ನಾಲ ಏನು? ಫಸ್ಟ್ ಶಿಪ್ ಆಫ್ ನ್ಯೂ ಕ್ಲಾಸ್ ASWSWC ಫಾರ್ ದಿ ಇಂಡಿಯನ್ ನೇವಿ. ASWSWC ಮೇಲ್ಗಡೆ ಇರುವಂತ ಎರಡು ಹೌದು. ಇದು ನೋಡಿ, ASW ಆಂಟಿ ಸಬ್ಮರೀನ್ ವಾರ್ಫೇರ್, ಶಾಲೋ ವಾಟರ್ ಕ್ರಾಫ್ಟ್, ಅದು ಎರಡು ASWSWC. ಈ ಟರ್ಮ್ ಬಹಳ ಇಂಪಾರ್ಟೆಂಟ್. ಯಾವ್ದಿದು? ಅರ್ನಾಲ. ಡೀಪ್ ಸಿ ಕಾಂಬ್ಯಾಟ್ ಅಂತಂದ್ರೆ ಫೈಟಿಂಗ್ ಫಾರ್ ಔಟ್ ಇನ್ ದಿ ಓಪನ್ ಡೀಪ್ ಓಷಿಯನ್. ಡೀಪ್ ಸಿ ತುಂಬಾ ದೂರದಲ್ಲಿ, ಓಪನ್ ಓಷನ್ ನಲ್ಲಿ ಮುಕ್ತವಾಗಿ ಮತ್ತೆ ಡೀಪ್ ಆಗಿರುವಂತಹ ಭಾಗಗಳಲ್ಲಿ ಫೈಟಿಂಗ್ ಮಾಡ್ಕೊಳ್ತಾ ಇರೋದು. ಬೇರೆ ಬೇರೆ ಶತ್ರು ದೇಶದ ಸಬ್ಮರೀನ್ಗಳು ಫೈಟ್ ಮಾಡ್ತಾ ಇದ್ರೆ ಅದಕ್ಕೆ ಡೀಪ್ ಸಿ ಕಾಂಬ್ಯಾಟ್ ಅಂತ ಹೇಳ್ತಾರೆ. ಸ್ಟ್ರಾಟಜಿಕ್ ಡಿಟರೆನ್ಸ್ ಅಂತಂದ್ರೆ ಪ್ರಿವೆಂಟಿಂಗ್ ಲಾರ್ಜ್ ಸ್ಕೇಲ್ ಅಟ್ಯಾಕ್ಸ್ ಲೈಕ್ ನ್ಯೂಕ್ಲಿಯರ್ ಅಟ್ಯಾಕ್ಸ್ ಬೈ ಶೋವಿಂಗ್ ಸ್ಟ್ರಾಂಗ್ ಮಿಲಿಟರಿ ಪವರ್. ನಾವು ಒಳ್ಳೆ ಸೇನಾ ಸೌಲಭ್ಯಗಳನ್ನ, ಸೇನಾ ಕಾರ್ಯಾಚರಣೆಯನ್ನ ಅಭಿವೃದ್ಧಿ ಪಡಿಸಿದ್ರೆ ನಾವು ಅದರ ಮೂಲಕ ದೊಡ್ಡ ಮಟ್ಟದ ಅಟ್ಯಾಕ್ ಗಳನ್ನ ತಡೆಗಟ್ಟಬಹುದು. ಅದಕ್ಕೆ ಸ್ಟ್ರಾಟಜಿಕ್ ಡಿಟರೆನ್ಸ್ ಅಂತ ಕರೀತಾರೆ. ಸಬ್ ಸರ್ಫೇಸ್ ಸರ್ವೈಲೆನ್ಸ್ ಅಂತಂದ್ರೇನು? ಸೀಕ್ರೆಟ್ಲಿ ವಾಚಿಂಗ್ ಥಿಂಗ್ಸ್ ಅಂಡರ್ ವಾಟರ್. ಸರ್ವೆಲೆನ್ಸ್ ಅಂತಂದ್ರೆ ಅಬ್ಸರ್ವ್ ಮಾಡೋದು, ಸರ್ವೆ ಮಾಡೋದು, ಆ ರೀತಿ ತಿಳ್ಕೊಂಡ್ರೆ ನೆನಪಿರಬಹುದು. ಇನ್ನು ಸಬ್ ಸರ್ಫೇಸ್ ಅಂತಂದ್ರೆ ಮೇಲ್ಭಾಗ, ಸಬ್ ಸರ್ಫೇಸ್ ಅಂತಂದ್ರೆ ಕೆಳಭಾಗ ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದು ಅಂಡರ್ ವಾಟರ್, ನೀರಿನ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಸೀಕ್ರೆಟ್ ಆಗಿ ವಾಚ್ ಮಾಡೋದು. ಸಬ್ಮರೀನ್ಗಳೆಲ್ಲ ಹಾಗೆ ಮಾಡುತ್ತಲ್ವಾ, ಅದಕ್ಕೆ ಆ ಒಂದು ಟರ್ಮ್ ಇಲ್ಲಿ ಬಂದಿದೆ. ಲೋ ಇಂಟೆನ್ಸಿಟಿ ಮ್ಯಾರಿಟೈಮ್ ಆಪರೇಷನ್ ಅಂತಂದ್ರೆ ಸ್ಮಾಲರ್ ಸ್ಕೇಲ್ ನ್ಯಾವಲ್ ಆಕ್ಟಿವಿಟಿ. ಲೋ ಇಂಟೆನ್ಸಿಟಿ ಅಂತಂದ್ರೆ ತೀವ್ರತೆ. ಲೋ ಇಂಟೆನ್ಸಿಟಿ ಅಂತಂದ್ರೆ ಅಷ್ಟು ತೀವ್ರವಾಗಿಲ್ಲದೆ ಇರೋದು, ಸ್ಮಾಲ್ ಸ್ಕೇಲ್ ಅಲ್ಲಿ, ಕಡಿಮೆ ಹಂತದಲ್ಲಿ, ಚಿಕ್ಕ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ನಾಟ್ ಫುಲ್ ಬ್ಲೋನ್ ವಾರ್ಸ್, ದೊಡ್ಡ ಮಟ್ಟದ ಯುದ್ಧ ಅಲ್ಲ ಇದು. ಆಫನ್ ನಿಯರ್ ದಿ ಕೋಸ್ಟ್, ಎಷ್ಟು ಹಲವಾರು ಬಾರಿ ಇದು ಆಗ್ತಾ ಇರೋದಲ್ಲಿ ಕರಾವಳಿ ಭಾಗದ ಸಮುದ್ರ ತೀರದ ಹತ್ರ. ಇನ್ನು ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್. ಇದೇನು? ವೇ ಟು ಪವರ್ ದಿ ಶಿಪ್ ಯೂಸಿಂಗ್ ಡೀಸೆಲ್ ಇಂಜಿನ್. ಈ ಪ್ರೊಪಲ್ಷನ್ ಸಿಸ್ಟಮ್ ಇಂದ ಏನು ಯೂಸ್ ಮಾಡ್ತಾರೆ? ಡೀಸೆಲ್ ಇಂಜಿನ್ ಯೂಸ್ ಮಾಡ್ತಾರೆ ಇಲ್ಲಿ. ದಟ್ ಪುಷ್ ವಾಟರ್ ಔಟ್ ದ ಬ್ಯಾಕ್ ಮೇಕಿಂಗ್ ದಿ ಶಿಪ್ ಮೂವ್. ಅದು ವಾಟರ್ ಅನ್ನ ಹಿಂದೆ ತಳ್ತಾ ಏನ್ ಮಾಡುತ್ತೆ? ಮುಂದ್ಗಡೆ ಶಿಪ್ ಮೂವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಡಿಫರೆಂಟ್ ಫ್ರಮ್ ಪ್ರೊಪೆಲ್ಲರ್ಸ್. ಪ್ರೊಪೆಲ್ಲರ್ ಸ್ವಲ್ಪ ಡಿಫರೆಂಟ್ ಇರುತ್ತೆ. ಹಾಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀರಿ ಮತ್ತೆ.
ಡೀಸೆಲ್ ಇಂಜಿನ್ ವಾಟ್ ಇಸ್ ಪ್ರೊಪಲ್ಷನ್ ಸಿಸ್ಟಮ್ ಅಂತಂದ್ರೆ ಏನು? ಡೀಸೆಲ್ ಇಂಜಿನ್ ಗಳನ್ನ ಯೂಸ್ ಮಾಡೋದು ಹೆಸರಲ್ಲೇ ಇದೆ. ಈಗ ಒಂದೊಂದೇ ಸ್ಟೇಟ್ಮೆಂಟ್ ನೋಡೋಣ. ASW, SWC ನೆನಪಾಗ್ಲಿ. ವೆಸಲ್ಸ್ ಆರ್ ಪ್ರೈಮರಿಲಿ ಯೂಸ್ಡ್ ಫಾರ್ ಡೀಪ್ ಸಿ ಕಾಂಬ್ಯಾಟ್ ಆಪರೇಷನ್ಸ್ ಅಂಡ್ ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಡೆಟರೆನ್ಸ್. ಇದು ಇನ್ಕರೆಕ್ಟ್. ಯಾಕೆ ಕೇಳ್ತಾ ಇರೋದು? ಡೀಪ್ ಸಿ ಕಾಂಬ್ಯಾಟ್ ಆಪರೇಷನ್. ಡೀಪ್ ಸಿ ಹೆಸರಲ್ಲಿ ಇರೋದು SWC. SWC ಅಂತಂದ್ರೆ ಏನು? ಶಾಲೋ ವಾಟರ್ ಕ್ರಾಫ್ಟ್. ಶಾಲೋ ಅಂತಂದ್ರೆ ಏನು? ಆಳ ಇಲ್ಲದೆ ಇರೋದು. ಡೀಪ್ ಸಿ ಅಂತಂದ್ರೆ ಆಳದ ಸಮುದ್ರ. ಹಾಗಾಗಿ ಒಂದಕ್ಕೊಂದು ವಿರುದ್ಧ ಆಗ್ಬಿಟ್ಟಿದೆ. ದೇ ಆರ್ ಬಿಲ್ಟ್ ಫಾರ್ ಕೋಸ್ಟಲ್ ಏರಿಯಾಸ್. ಆಳ ಇಲ್ಲದೆ ಇರೋ ತೀರದ ಪ್ರದೇಶಗಳ ಹತ್ರ ಯೂಸ್ ಮಾಡ್ಲಿಕ್ಕೆ ಅಂತ ಬಿಲ್ಡ್ ಮಾಡಿರೋದು. ಫೈಟಿಂಗ್ ಸಬ್ಮರೀನ್ಸ್ ದೇರ್. ಸಮುದ್ರ ತೀರದ ಹತ್ರ ಯಾವ್ದಾದ್ರು ಸಬ್ಮರೀನ್ ರಿಲೇಟೆಡ್ ಆಕ್ಟಿವಿಟಿಗಳಿದ್ರೆ ಶತ್ರು ದೇಶದ ಸಬ್ಮರೀನ್ ಆಕ್ಟಿವಿಟೀಸ್ಗಳ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ಇರೋದು. ನಾಟ್ ಫಾರ್ ಡೀಪ್ ಸಿ ಬ್ಯಾಟಲ್ಸ್ ಆರ್ ಆಕ್ಟಿಂಗ್ ಆಸ್ ಬಿಗ್ ಡಿಟರೆನ್ಸ್ ಲೈಕ್ ಲಾರ್ಜ್ ಸಬ್ಮರೀನ್ಸ್ ಆರ್ ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್. ಇದೇನು ದೊಡ್ಡ ಮಟ್ಟದ ಯುದ್ಧ ಆದಾಗ ಬಳಸೋದಲ್ಲ. ಮತ್ತೆ ಡೀಪ್ ಸಿ ಬ್ಯಾಟಲ್ಗಳಿಗೆ, ಸಮುದ್ರದಲ್ಲಿ ಆಳದ ಸಮುದ್ರದ ಯುದ್ಧಗಳಿಗೆ ಬಳಸೋದು ಸಹ ಅಲ್ಲ. ಇನ್ನು INS ಅರ್ನಾಲಾ ಇಸ್ ದಿ ಫಸ್ಟ್ ವಾರ್ಶಿಪ್ ಟು ಬಿ ಕನ್ಸ್ಟ್ರಕ್ಟೆಡ್ ಎಂಟೈರ್ಲಿ ಬೈ ಪ್ರೈವೇಟ್ ಇಂಡಿಯನ್ ಡಿಫೆನ್ಸ್ ಫರ್ಮ್. ಕಂಪ್ಲೀಟ್ ಆಗಿ ಯಾವುದೋ ಒಂದು ಪ್ರೈವೇಟ್ ಕಂಪನಿನೇ ಇದನ್ನ ಡೆವಲಪ್ ಮಾಡಿದೆ, ಬಿಲ್ಡ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ, ಕನ್ಸ್ಟ್ರಕ್ಟ್ ಮಾಡಿದೆ ಅಂತ. ಇದು ಇನ್ಕರೆಕ್ಟ್. ಯಾಕೆ ನೋಡಿ, INS ಅರ್ನಾಲಾ ವಾಸ್ ಬಿಲ್ಟ್ ಬೈ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್, GRSE ಅನ್ನೋದು, ವಿಚ್ ಇಸ್ ಅ ಗವರ್ಮೆಂಟ್ ಓನ್ಡ್ ಕಂಪನಿ. ಸರ್ಕಾರ ಮಾಲೀಕತ್ವವನ್ನು ವಹಿಸಿಕೊಂಡಂತ ಕಂಪನಿ, ಅಲಾಂಗ್ ವಿತ್ ಸಮ್ ಪ್ರೈವೇಟ್ ಪಾರ್ಟ್ನರ್ಸ್. ಸರ್ಕಾರದ ಜೊತೆ ಕೆಲವೊಂದು ಪ್ರೈವೇಟ್ ಕಂಪನಿಗಳು ಸಹ ಇದೆ. ಇಟ್ ವಾಸ್ ನಾಟ್ ಬಿಲ್ಡ್ ಎಂಟೈರ್ಲಿ ಬೈ ಅ ಪ್ರೈವೇಟ್ ಫರ್ಮ್. ಕಂಪ್ಲೀಟ್ ಆಗಿ ಒಂದು ಖಾಸಗಿ ಸಂಸ್ಥೆನ ನಿರ್ಮಾಣ ಮಾಡಿದ್ದಲ್ಲ ಇದು. ASW, SWC ವೆಸಲ್ಸ್ ಡಿಸೈನ್ಡ್ ಫಾರ್ ಸಬ್ ಸರ್ಫೇಸ್ ಸರ್ವೈಲೆನ್ಸ್ ಅಂಡ್ ಲೋ ಇಂಟೆನ್ಸಿಟಿ ಮ್ಯಾರಿಟೈಮ್ ಆಪರೇಷನ್ ಇನ್ ಕೋಸ್ಟಲ್ ವಾಟರ್ಸ್. ಕರೆಕ್ಟ್ ಅಲ್ವಾ? ಇಷ್ಟೊತ್ತು ನೋಡಿದ್ದದೆ. ದೀಸ್ ಶಿಪ್ಸ್ ಆರ್ ಮೇಡ್ ಟು ಲುಕ್ ಫಾರ್ ಥಿಂಗ್ಸ್ ಅಂಡರ್ ವಾಟರ್ ಅಲ್ವಾ? ಸಬ್ ಸರ್ಫೇಸ್ ಅಂತಂದ್ರೆ ಅಂಡರ್ ವಾಟರ್, ಸರ್ಫೇಸ್ ಕೆಳಗೆ, ಲೈಕ್ ಎನಿಮಿ ಸಬ್ಮರೀನ್ಸ್, ಅಂಡ್ ಟು ಡೂ ಸ್ಮಾಲರ್ ಲೆಸ್ ಇಂಟೆನ್ಸ್ ನೇವಲ್ ಜಾಬ್ಸ್ ರೈಟ್ ಆಫ್ ದಿ ಕೋಸ್ಟ್. ಹೆಚ್ಚು ಕಾರ್ಯನಿರ್ವಹಿಸೋದು ಸಮುದ್ರ ತೀರದ ಹತ್ರ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್. INS ಅರ್ನಾಲಾ ಯೂಸಸ್ ಅ ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್ ಮೇಕಿಂಗ್ ಇಟ್ ಯುನಿಕ್ ಅಮಂಗ್ ಇಂಡಿಯನ್ ನೇವಲ್ ಶಿಪ್ಸ್. ಇದು ಕರೆಕ್ಟ್. ಯಾವ್ದು ಯೂಸ್ ಮಾಡುತ್ತೆ ಇದು? ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್. ಶಿಪ್ ಯೂಸಸ್ ಸ್ಪೆಷಲ್ ವೇ ಟು ಮೂವ್ ಅಂತಂದ್ರೆ ವಾಟರ್ ಜೆಟ್ ಇನ್ಸ್ಟೆಡ್ ಆಫ್ ಪ್ರೊಪೆಲರ್ಸ್. ವಾಟರ್ ಜೆಟ್ಗಳ ಪ್ರೊಪೆಲರ್ಗಳ ಬದಲು ಯಾವುದು? ವಾಟರ್ ಜೆಟ್ಗಳನ್ನು ಯೂಸ್ ಮಾಡುತ್ತೆ. ವಿಚ್ ಮೇಕ್ಸ್ ಇಟ್ ಕ್ವೈಟ್ ಯುನಿಕ್ ಫಾರ್ ಅನ್ ಇಂಡಿಯನ್ ನೇವಲ್ ಶಿಪ್ ಫಾರ್ ಇಟ್ಸ್ ಆಫ್ ಇಟ್ಸ್ ಸೈಜ್, ಹೆಲ್ಪಿಂಗ್ ಇಟ್ ಆಪರೇಟ್ ವೆಲ್ ಇನ್ ಶಾಲೋ ವಾಟರ್ಸ್. ಈ ಒಂದು ಸಿಸ್ಟಮ್ ನಿಂದಾಗಿ ಇದು ಶಾಲೋ ವಾಟರ್ ನಲ್ಲಿ, ಅಂತಂದ್ರೆ ಅಷ್ಟೇನು ಆಳ ಇಲ್ಲದೆ ಇರೋ ಪ್ರದೇಶದಲ್ಲೂ, ಸಮುದ್ರ ಭಾಗಗಳಲ್ಲೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. ಓನ್ಲಿ 2. ಮುಖ್ಯವಾಗಿ ಮೊದಲಿದ 2 ಇನ್ಕರೆಕ್ಟ್, ಲಾಸ್ಟ್ 2 ಕರೆಕ್ಟ್. ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ಆಫ್ಟರ್ ಅ ಲಾಂಗ್ ಪೀರಿಯಡ್ ಆಫ್ ಸ್ಟ್ರಗಲ್, ವಿಲೇಜ್ ಫೈನಲಿ ಸಾ ಟ್ರಾನ್ಸಿಷನ್. ಟ್ರಾನ್ಸಿಷನ್ ಅಂತಂದ್ರೆ ಶಿಫ್ಟ್, ಚೇಂಜ್ ಆಗೋದು, ದೊಡ್ಡ ಬದಲಾವಣೆ ಆಗೋದು. ತುಂಬಾ ದೊಡ್ಡ ಕಷ್ಟ ಸಮಯದ ನಂತರ ಆ ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಯಿತು, ಬದಲಾವಣೆ ಆಯಿತು. ಟು ಬೆಟರ್ ಟೈಮ್ಸ್, ಪೀಪಲ್ ವರ್ ಆಪ್ಟಿಮಿಸ್ಟಿಕ್ ಅಬೌಟ್ ದ ಫ್ಯೂಚರ್. ಮುಂದಿನ ದಿನಗಳು ಚೆನ್ನಾಗಿರಬಹುದು ಅನ್ನುವಂಥ ಒಂದು ಆಪ್ಟಿಮಿಸ್ಟಿಕ್ ಅಂತಂದ್ರೆ ಹೋಪ್ಫುಲ್, ಆಶಾವಾದವನ್ನ ಜನರು ಇಟ್ಕೊಂಡಿದ್ರು. ಹೋಪಿಂಗ್ ಫಾರ್ ಮೋರ್ ಜಾಬ್ಸ್ ಅಂಡ್ ಪೀಸ್. ಹೆಚ್ಚೆಚ್ಚು ಉದ್ಯೋಗ, ಶಾಂತಿ, ಉದ್ಯೋಗ ಸಿಗಬಹುದು, ಶಾಂತಿ ನೆಲೆಸಬಹುದು ಅಂತ ಅಂದ್ಕೊಂಡಿದ್ರು. ದೇ ಬಿಗನ್ ಟು ರಿಜಾಯ್ಸ್ ಆಸ್ ನ್ಯೂ ರೋಡ್ಸ್ ಅಂಡ್ ಸ್ಕೂಲ್ಸ್ ವರ್ ಬಿಲ್ಟ್. ರಿಜಾಯ್ಸ್ ಅಂತಂದ್ರೆ ಸಂತೋಷ ಪಡೋದು, ಸೆಲೆಬ್ರೇಟ್ ಮಾಡೋದು. ಹೊಸ ಹೊಸ ಸ್ಕೂಲು, ರೋಡ್ಸ್ ಎಲ್ಲ ಬಿಲ್ಡ್ ಆಯ್ತು, ಅದನ್ನ ತಯಾರು ಮಾಡಿದ್ರು, ಅದಕ್ಕೋಸ್ಕರ ಎಲ್ಲ ಸಂತೋಷ ಪಡ್ತಾ ಇದ್ರು. ಬಟ್ ಸಮ್ ಸ್ಟಿಲ್ ಲಿವ್ಡ್ ಇನ್ ಡಿಸ್ಪ್ಯಾರ್. ಕೆಲವರು ಆದ್ರೂ ಸಹ ಡಿಸ್ಪ್ಯಾರ್ ಅಂತಂದ್ರೆ ನಿರಾಶೆಯಲ್ಲಿದ್ರು. ಹೋಪ್ಲೆಸ್ನೆಸ್, ಸ್ಯಾಡ್ನೆಸ್. ಡಿಸ್ಪ್ಯಾರ್ ಅಂತಂದ್ರೆ ನಿರಾಶೆಯಲ್ಲಿರೋದು. ಥಿಂಕಿಂಗ್ ದೇರ್ ಪ್ರಾಬ್ಲಮ್ಸ್ ವುಡ್ ನೆವರ್ ಎಂಡ್. ನಮ್ಮ ಸಮಸ್ಯೆ ಯಾವಾಗಲೂ ಮುಗಿಯೋದೇ ಅಲ್ಲ, ಯಾವಾಗಲೂ ಇರೋದೇ ಇದು ಅಂತ ಅವರು ನಿರಾಶೆಯಿಂದ ಇದ್ರು. ದ ವಿಲೇಜ್ ಲೀಡರ್ ಹ್ಯಾಡ್ ಟು ರಿಸ್ಟ್ರೇನ್ ದೆಮ್ ಫ್ರಾಮ್ ಗಿವಿಂಗ್ ಅಪ್. ಆಗ ಆ ಊರಿನ ಹಿರಿಯ ನಾಯಕ ಅವರನ್ನ ರಿಸ್ಟ್ರೇನ್ ಅಂತಂದ್ರೆ ತಡೆ ಹಿಡಿಯೋದು, ಕಂಟ್ರೋಲ್, ಹೋಲ್ಡ್ ಬ್ಯಾಕ್ ಅಂತಂದ್ರೆ ಅವರು ಯಾವುದೇ ಧೈರ್ಯ ಕಳ್ಕೊಳ್ಳೋದು. ಹಾಗೆ ಇಲ್ಲಿ ರಿಸ್ಟ್ರೇನ್, ತಡೆ ಹಿಡ್ದ ಅಂತ ಅವರಿಗೆ ಧೈರ್ಯ ತುಂಬ್ದ. ಅಂಡ್ ಎನ್ಕರೇಜ್ಡ್ ದೆಮ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್. ಅಂದ್ರೆ ಇನ್ನು ಚೆನ್ನಾಗಿ ಮುಂದಿನ ಜೀವನವನ್ನು ಸಾಗಿಸ್ಲಿಕ್ಕೆ ಅವನು ಉತ್ತೇಜನವನ್ನ ನೀಡ್ದ, ಆ ವಿಲೇಜ್ ಲೀಡರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇವಿಷ್ಟು ಮುಖ್ಯವಾದ ವಿಚಾರಗಳು. ಮತ್ತೆ ಇದರ ಬಗ್ಗೆ ಯಾವುದೇ ಅನಿಸಿಕೆ ಇದ್ರೆ ನೀವು ಕಮೆಂಟ್ ಮಾಡಬಹುದು. ನನ್ನ ಒಂದು ಪ್ಲಾನ್ ಪ್ರಕಾರ ಈಗ ಒಂದು ಮಂತ್ ಅಥವಾ ಒಂದು 15 ದಿವಸಗಳಿಗೆ ಒಂದ್ಸಾರಿ ಆದ್ರೂ ನನ್ನ UPSC ಮೈಂಡ್ ಗೇಮ್ ಚಾನಲ್ ನಲ್ಲಿ ಈಗ ನಾನು ಪ್ರತಿದಿನ MCQ ಕೊಟ್ಟಿರ್ತೇನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆನ್ಲೈನ್ ಕ್ವಿಜ್ ನಡೆಸುವ ಪ್ಲಾನ್ ಇದೆ. ಯಾಕಂತಂದ್ರೆ ಈಗ ಮೊದಲು ನ್ಯೂಸ್ ಕೇಳ್ತಾ ಇದ್ರೆ ನ್ಯೂಸ್ ಮರ್ತು ಹೋಗ್ತಾ ಇತ್ತು, ಅಂತಂದ್ರೆ ಅದು ಸಹ ನೆನಪಿರ್ತಾ ಇರಲಿಲ್ಲ. ಈಗ ಕ್ವಿಜ್ ನೋಡಿದ್ರು 1 ವಾರ 2 ವಾರದ ನಂತರ ಮತ್ತೆ ನೀವು ರಿವೈಸ್ ಮಾಡದೇ ಇದ್ರೆ
ಅದು ನೆನಪಿರೋದಿಲ್ಲ. ಹಾಗಾಗಿ ನಾನು ಅದಕ್ಕೋಸ್ಕರ ಸಪರೇಟ್ ಆಗಿ ಒಂದು MCQ ಗೂಗಲ್ ಫಾರ್ಮ್ ಅಲ್ಲಿ ಮಾಡ್ಲಿಕ್ಕಾಗತ್ತೆ. ಆನ್ಲೈನ್ ಅಲ್ಲಿ ಯಾವಾಗ ಬೇಕಾದ್ರೂ ನೀವು ಅದನ್ನ ತೆಗೆದುಕೊಳ್ಬಹುದು. ಈಗ ಅದನ್ನ ಮಾಡುವ ಪ್ಲಾನ್ ಅನ್ನ ಇಟ್ಕೊಂಡಿದ್ದೇನೆ. UPSC ಮೈಂಡ್ ಗೇಮ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಅಪ್ಡೇಟ್ ಮಾಡ್ತೇನೆ. 15 ದಿವಸಗಳಿಗೆ ಒಂದ್ಸಾರಿ ಈ ತರ ಎಲ್ಲ ಇಷ್ಟು ದಿವಸ ಏನೇನು ಕ್ವಶನ್ ಬಂದಿರುತ್ತಲ್ವ, ಪ್ರತಿದಿನ ನಾನು MCQ ಅಂತ ಹೇಳ್ತಾ ಇರ್ತೇನಲ್ವಾ, ಅದನ್ನೆಲ್ಲ ಅಲ್ಲಿ ಹಾಕ್ತೇನೆ. ನಿಮಗೆ ಬೇಕಾದಾಗ ಅಟೆಂಡ್ ಮಾಡಬಹುದು. ಅಟೆಂಡ್ ಮಾಡಿದಾಗ ನಿಮ್ಗೆ ಇನ್ನೊಂದ್ಸಾರಿ ರಿವೈಸ್ ಆಗುತ್ತೆ. ರಿವೈಸ್ ಹಾಕೋದ್ರ ಜೊತೆ ಮತ್ತೆ ನೀವು ನ್ಯೂಸ್ ನೋಡ್ಬೇಕಂತಿಲ್ಲ. ರಿವೈಸ್ ಮಾಡ್ಬೇಕು ಅಂತಂದ್ರೆ ಕ್ವಶನ್ ಅಟೆಂಡ್ ಮಾಡಿದ್ರಾಯ್ತು. ಹಾಗಾಗಿ ಸೈಂಟಿಫಿಕ್ ಆಗಿ ಮಾಡ್ತಾ ಇರೋದು ಅಂತಂದ್ರೆ, ಓದ್ತಾ ಇರೋದಕ್ಕಿಂತ ಕ್ವಶನ್ಗಳನ್ನ ಅಟೆಂಡ್ ಮಾಡೋದ್ರಿಂದ ಜಾಸ್ತಿ ನೆನಪಿರುತ್ತೆ. ಹಾಗಂತ ಸೈನ್ಸು, ನ್ಯೂರಾಲಜಿ, ಬ್ರೈನ್ ಸೈನ್ಸ್ ಎಲ್ಲ ಹೇಳುತ್ತೆ. ಹಾಗಾಗಿ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅಂತ ನಾನು ಈ ಮೆಥಡ್ ಅನ್ನು ಫಾಲೋ ಮಾಡ್ತಾ ಇದ್ದೇನೆ. ಅದರ ಜೊತೆ ಮೊದಲೇ ಸ್ವಲ್ಪ ಜಾಸ್ತಿ ಅರ್ಥ ಆಗ್ತಾ ಇತ್ತು, ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಆದ್ರೂ ಹೇಳಿ ಅಂತ ನೀವು ಕಮೆಂಟ್ ಮಾಡಬಹುದು. ಆದ್ರೆ ಈ ತರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಒಳ್ಳೇದು ಅಂತ ನನಗೆ ಅನಿಸ್ತಾ ಇರೋದ್ರಿಂದ ನೋಡಿ, ನಿಮ್ಮ ಅಭಿಪ್ರಾಯ ಏನಿದ್ರು ಹೇಳ್ಬಹುದು. ನಾಳೆ ಭಾನುವಾರ ಆಗಿರೋದ್ರಿಂದ ಯಾವುದೇ ಕ್ಲಾಸ್ ಇರೋದಿಲ್ಲ. ಸೋಮವಾರ ಮತ್ತೆ ಭೇಟಿಯಾಗೋಣ. ಇದು ಪಾಂಚಜನ್ಯ IAS.